चलो ಫ್ರೆಂಡ್ಸ್, ನಾವು ಮನೆ 6:15 ಬಿಟ್ಟಿದ್ದು. ಬೆಂಗಳೂರಿಂದ ಸಾಗರ್ಗೆ ಹೋಗ್ತಾ ಇರೋದು. ಸಾಗರ್ಗೆ 368 ಕಿಲೋಮೀಟರ್ಸ್ ಆಗುತ್ತೆ ಬೆಂಗಳೂರಿಂದ. ನಾವು ಇವಾಗ ತುಮಕೂರು ದಾಟಿದ್ದೀವಿ. ತುಮಕೂರು, ತಿಪ್ಟೂರು ಹಾಗೆ ಶಿವಮೊಗ್ಗದ ರೂಟಿಂದ ಹೋಗ್ತಾ ಇದ್ದೀವಿ. ನಮ್ಮನೆಯವ್ರು ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ. ಸೀರಿಯಸ್ ಆಗಿ ಎಲ್ಲಿ ನೋಡಿ ನನ್ನ ಮಗ ಕಾರ್ತಿಕ್ ಓದ್ಕೊಳ್ತಾ ಇದ್ದಾನೆ. ಅವನಿಗೆ ಎಕ್ಸಾಮ್ ಇದೆ ಆದ್ರೂ ಬಂದಿದ್ದಾನೆ. ನಮ್ದು ಟಿಫನ್ ಆಯ್ತು, ಟೀ ಕುಡಿದಿದ್ದು ಆಯ್ತು. ಇನ್ನು ಮಧ್ಯಾಹ್ನದವರೆಗೂ ಕೇಳಂಗಿಲ್ಲ, ಓನ್ಲಿ ಜರ್ನಿ. ಡಿಸೆಂಬರ್ ಮಂತ್ ಆಗಿರೋದ್ರಿಂದ ತಂಪಾದ ಗಾಳಿ, ಬಿಸಿಲಿದ್ರೂ ಕೂಡ ಗಾಳಿ ತಂಪಾಗಿರುತ್ತೆ. ಹಾಗೆ ನಾನು ಪ್ರಿಫರ್ ಮಾಡೋದು ಒಂದು ಸ್ವಲ್ಪ ಚಳಿ ಕ್ಲೈಮೇಟು, ಒಳ್ಳೆ ಕ್ಲೈಮೇಟ್ ಇದ್ದಾಗ ಹೊರಗಡೆ ಹೋಗೋಕ್ಕೆ ತುಂಬ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ನಾವು ಡಿಸೆಂಬರ್ನ ಚೂಸ್ ಮಾಡ್ಕೊಂಡ್ವಿ ಈ ಟ್ರಿಪ್ಪು. ಇವಾಗ ನೋಡಿ, ಈ ರೋಡಂತೂ ಫುಲ್ಲು ಗ್ರೀನಾಗಿ, ಎಷ್ಟು ಗಿಡಗಳಂತೂ ಅಲ್ಲಲ್ಲಿ ತುಂಬ ಗಿಡಗಳು ಹಾಕಿದ್ದಾರೆ. ಈ ಡಿವೈಡರ್ ಇದೆ ನೋಡಿ, ಅಲ್ಲಿ ಕೂಡ ಅಷ್ಟೇ ಕಲರ್ ಫ್ಲವರ್ಸ್ ಹಾಕಿರ್ತಾರೆ. ಅದನ್ನು ನೋಡಿದಾಗಲೇ ಎಷ್ಟು ಚೆನ್ನಾಗಿ ಕಾಣುತ್ತೆ. ಟೋಲು, ಆಮೇಲೆ ಅಲ್ಲಿ ಪೇಮೆಂಟ್ ಎಲ್ಲ ಮಾಡಿಕೊಂಡು ಮುಂದೆ ಹೋಗಬೇಕಾದ್ರೆ ನೋಡಿ, ಈ ಪ್ರಾಣಿಗಳು, ಕುರಿ, ಆಮೇಲೆ ಹಸು, ಇದೆಲ್ಲ ಕಾಣುತ್ತೆ. ಯಾಕಂದರೆ ಹಳ್ಳಿಗಳಿಗೆ ಹೋಗಬೇಕಾದ್ರೆ ಇಂಥದ್ದೆಲ್ಲ ನಮಗೆ ತುಂಬ ಕಾಣುವಂಥ ಪ್ರಾಣಿಗಳು, ಈ ಕುರಿಗಳು, ಹಸು, ಇದೆಲ್ಲ. ಹಾಗೆ ಸಾಗರಕ್ಕೆ 51 ಕಿಲೋಮೀಟ್ರ್ ಇದೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ಸೊ ನೋಡಿ, ಈ ಗಿಡಗಳಂತೂ ನನಗಂತೂ ತುಂಬ ಖುಷಿಯಾಗುತ್ತೆ ಇದನ್ನು ನೋಡಿದಾಗ. ಈ 2 ಸೈಡು ಮರಗಳನ್ನು ಹಾಕಿದರೆ ಆ 2 ಕೂಡ್ಕೊಂಡು ಒಂದು ಗುಹೆ ಆಕಾರ ಕಾಣುತ್ತೆ ನಿಮಗೆ. ಈ ಥರ ಒಳಗೆ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಗುಹೆ ಒಳಗೆ ಹೋಗ್ತಾ ಇದ್ದೀವೇನೋ, ಈ ಮರದ ಗುಹೆ ಒಳಗೆ ಹೋಗ್ತಾ ಇದ್ದೀವೇನೋ ಅನ್ನೋಷ್ಟು ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇಲ್ಲಿ ಆ ಮಧ್ಯದಲ್ಲಿ ಕಾಣ್ತಾ ಇರೋದು ಒಳ್ಳೆ ಗುಹೆ ಇದ್ದಂಗಿದೆ. ಆ ಕಡೆ ಈ ಕಡೆ ಎಲ್ಲ ಮರಗಳು, ಇದೆಲ್ಲ ನೇಚರ್ ಬ್ಯೂಟಿ. ಇದನ್ನೆಲ್ಲ ಉಳಿಸ್ಕೊಳ್ಳೋದಕ್ಕೆ ನಾವು ಕೂಡ ಇದನ್ನು ಪ್ರಯತ್ನ ಮಾಡಬೇಕು. ಯಾಕಂದರೆ ಅಲ್ಲಲ್ಲಿ ಪ್ಲಾಸ್ಟಿಕ್ ಅದು ಇದು ತಿಂದು ಹಾಕ್ಬಿಡೋದು, ಎನ್ವೈರ್ನಮೆಂಟ್ ಮಾತ್ರ ಹಾಳು ಮಾಡಬೇಕು. ಸಾಗರಕ್ಕೆ ಇನ್ನೂ 40 ಕಿಲೋಮೀಟರ್ ದೂರ ಇದೆ. ನೋಡಿ, ಈ ರೋಡ್ ಎಷ್ಟು ಚೆನ್ನಾಗಿದೆ. ಇನ್ನೂ ಒಂದು 30 ಕಿಲೋಮೀಟರ್ಸ್ ಇದೆ ರೀಚ್ ಆಗೋದಕ್ಕೆ. ನಾವು ಇವಾಗ ಶಿವಮೊಗ್ಗ ರೂಟಲ್ಲಿ ಇದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿರೋದ್ರಿಂದ ಪ್ಲೇಸ್, ಇಲ್ಲೊಂದು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಹೇಳ್ಕೊಂಡಿದ್ದೀವಿ. ಹಾಗೆ ನಾನು ಟಿಫನ್ ಕೂಡ ಬೆಳಗ್ಗೆನೇ ತಂದುಬಿಟ್ಟಿದ್ವಿ. ಹಾಗೆ ಕಾಫಿ, ಟೀ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮನೆಯಿಂದನೇ ತಂದು ಇಲ್ಲಿ ರೋಡ್ ಟ್ರಿಪ್ಪಲ್ಲೇ ಅದು ಕೂಡ ಟಿಫನ್ ಕೂಡ ಮಾಡಿಕೊಂಡು ಇವಾಗ ಹೊರಟಿದ್ದೀವಿ. ಅಲ್ಲಿ ಸಾಗರದಲ್ಲಿರುವಂಥ ವರದಹಳ್ಳಿಯಲ್ಲಿರುವಂಥ ಶ್ರೀ ಶ್ರೀಧರ್ ಸ್ವಾಮಿ ಆಶ್ರಮಕ್ಕೆ ಹೊರಡೋಣ ಬನ್ನಿ.
ನಡೀರಿ ಹೋಗೋಣ ಆಶ್ರಮಕ್ಕೆ. ಸೇರ್ಕೊಳ್ಳೋದು ಮಾತ್ರ ಬೇಡ ಆದರೆ. ಫ್ರೆಂಡ್ಸ್, ಇಲ್ಲಿ ಕಾರ್ ಪಾರ್ಕಿಂಗ್ಗೆ ಸೆಲ್ಲಾರ್ ಕೂಡ ಇದೆ ನೋಡಿ. ಇದು ಸೆಲ್ಲಾರ್. ಕಾರ್ ಪಾರ್ಕಿಂಗ್ ಕೂಡ ಮಾಡ್ಬೋದು ಇಲ್ಲಿ. ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಸಾಗರಲ್ಲಿ ಸರ್ವಂ ಲಾಡ್ಜ್. ಬೆಡ್ ಇದೆ. ಇದೆ ಡ್ರೆಸ್ಸಿಂಗ್ ಟೇಬಲ್. ಫುಲ್ ಟೆರೆಸ್ ಫ್ರೆಂಡ್ಸ್, ಇದು ಸರ್ವಂ ಹೋಟೆಲ್. ಪರ್ ಡೇಗೆ 2300 ರೂಪೀಸ್ 3 ಜನಕ್ಕೆ. ಎಕ್ಸ್ಟ್ರಾ ಬೆಡ್ ಬೇಕಂದ್ರೆ ಕೊಡ್ತಾರೆ. ರೂಮ್ ಮಾತ್ರ ಸೂಪರ್ ಆಗಿದೆ, ಕ್ಲೀನ್ ಆಗಿದೆ, ಪೀಸ್ಫುಲ್ ಆಗಿದೆ. ರಿಲ್ಯಾಕ್ಸ್ ಆಗಬೇಕಲ್ಲ, ಪೀಸ್ಫುಲ್ ಆಗಿರಬೇಕು. ನೋಡಿದ ತಕ್ಷಣ ಕ್ಲೀನ್ ಆ್ಯಂಡ್ ಟೈಡಿ ಇದ್ದರೆ ರಿಲ್ಯಾಕ್ಸ್ ಆಗ್ತೀವಿ. ಸೊ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲೇ ಹೋಟೆಲ್ ಇದೆ, ಮೈಸೂರು ಕೆಫೆ. ಸೊ ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಇವಾಗ 2:30 ಆಗಿದೆ ಟೈಮ್. ಸೊ ಊಟ ಮಾಡ್ಕೊಂಡು ಬಂದು ಆಮೇಲೆ ಇಲ್ಲಿಂದ ಇಲ್ಲಿ ನಿಯರ್ ಬೈ ವಾಟರ್ ಫಾಲ್ಸು ಹಾಗೆ ಒಂದು ಟೆಂಪಲ್ ಇದೆಯಂತೆ, ಅದು ನೋಡೋಣ ಅಂತ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಯಾವ ಟೆಂಪಲ್ಲು ಹೇಗಿದೆ ಅಂತ ತೋರಿಸ್ತೀನಿ. ಚಪಾತಿ, ಪಾಯಸ, ರಸಮ್, ಇದು ಸಾಂಬಾರು, ಇದು ಗೊಜ್ಜು, ಮಜ್ಜಿಗೆ, ಅನ್ನ, ಹಪ್ಪಳ, ಉಪ್ಪಿನಕಾಯಿ. ಸಾಗರದಲ್ಲಿರುವಂಥ ಕೆಳದಿ ಅನ್ನೋ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ 15ನೇ ಶತಮಾನದ ಶ್ರೀ ರಾಮೇಶ್ವರಂ ಟೆಂಪಲ್ ಅಂತ ದೇವಸ್ಥಾನ ಇದೆ. ತುಂಬ ಹಳೆ ಕಾಲದ್ದು. ಅದು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನೀವು ಗೈಡ್ ತೊಗೊಂಡ್ರೆ ಮಾತ್ರ ಈ ದೇವಸ್ಥಾನದ ಬಗ್ಗೆ, ಆ ರಾಜರ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಿ ಆ ಮಹಾರಾಜರು 2 ಸೇವಕರಿದ್ರಂತೆ. ಅವ್ರು ತುಂಬ ರಾಜರ ಸೇವೆಯನ್ನು ಮಾಡ್ತಾ ಇರೋದ್ರಿಂದ ಅವರಿಗೆ ಒಂದು ಯಜ್ಞ ಮಾಡುವಂಥ ಪರಿಸ್ಥಿತಿಯಲ್ಲಿ ಆ 2 ಸೇವಕರು ಅವರ ಜೀವವನ್ನು ತ್ಯಾಗ ಮಾಡಿದ್ರಂತೆ ಆ ಯಜ್ಞಕ್ಕೋಸ್ಕರ. ಸೊ ಹಾಗಾಗಿ ಅವರಿಬ್ಬರನ್ನ ಒಂದು ಗೊಂಬೆಗಳ ಆಕಾರ ಮಾಡಿ ಇಟ್ಟು ಅವರು ವರ್ಷಕ್ಕೆ ಒಂದು ಸತಿ ಈ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುತ್ತಂತೆ. ಅದೇ ಈ ವಿಗ್ರಹಗಳು, ಅಂದರೆ ಆ ಗೊಂಬೆಗಳು, ಆ ಸೇವಕರ ಜ್ಞಾಪಕಕ್ಕಾಗಿ ಆ ಗೊಂಬೆಗಳನ್ನ ಮಾಡಿ ಇಟ್ಟಿದ್ದಾರೆ. ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ನೋಡಿ. ಇದೆಲ್ಲ ಮೇಲ್ಗಡೆ ಎಲ್ಲ ವುಡ್ಡಿಂದು, ಎಷ್ಟು ಸಿಮೆಟ್ರಿಕಾಗಿ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ. ಇದು ಒಳಗೆಲ್ಲ ದೇವರ ಒಂದು ಆಕೃತಿಯನ್ನ ಕೆತ್ತಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ದೇವಸ್ಥಾನ ಒಳಗಡೆ ಲಿಂಗ ಇದೆ, ಬಸವಣ್ಣ. ಇದು ರಾಮೇಶ್ವರ ಅಂತ ದೇವರ ಸ್ಥಾಪನೆ ಆಗಿದೆ. ಇಲ್ಲಿ 3 ಮೀನುಗಳು, ಹಾಗೆ ಈ ಕಂಬಗಳಲ್ಲಿ ಶಾಂತ ನರಸಿಂಹ ಸ್ವಾಮಿಯನ್ನು ಕೆತ್ತಿದ್ದಾರೆ. ನೀವು ಗೈಡ್ ತಗೊಳ್ಳೇಬೇಕಾಗುತ್ತೆ ಇಂಥ ಇದಕ್ಕೆ ಹೋದಾಗ, ಇಂಥ ಪ್ಲೇಸ್ಗೆ. ಅಂದರೆ ಹಳೆ ಕಾಲದ್ದು ನಮ್ಗೆ ಅಷ್ಟು ಪರಿಚಯ ಇರೋದಿಲ್ಲ, ಆದ್ದರಿಂದ ನೀವು ಈ ಥರ ಗೈಡ್ ತೊಗೊಂಡಾಗ ಅವ್ರು ಹೇಳಿದಾಗ ನಾವು ಮಾತ್ರ ನಾವು ಮೇಲ್ಗಡೆ ಎಲ್ಲ ನೋಡ್ತೀವಿ. ನೋಡಿ ಇಲ್ಲೆಲ್ಲ ಎಷ್ಟು ಕೆತ್ತನೆ ಕೆಲಸಗಳನ್ನ ಮಾಡಿದ್ದಾರೆ. ಸುಮ್ಮನೆ ನೋಡ್ಕೊಂಡು ಹೊರಟೋಗ್ತೀವಿ, ಇದ್ರ ಬಗ್ಗೆ ಮಹತ್ವ ಏನೂ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ನೋಡಿ ಬೇರುಂಡ ಇದೆ, ಹಾಗೆ ಅಲ್ಲಿ ಮೀನು 3 ಮೀನನ್ನು ಸೇರಿಸಿ ಒಂದು ಆಕೃತಿಯನ್ನು ಮಾಡಿದರು. ಹೀಗೆ ಅವರು ಕೆಲವು ಇಂಪಾರ್ಟೆಂಟ್ ಯಾವುದು ಇದೆಯೋ ಅದನ್ನು ಅದ್ರ ಬಗ್ಗೆ ಹೇಳ್ತಾಯಿದ್ರು ಗೈಡ್. ನಮ್ಮ ಗಜ, ಹಂಸಗಜ, ಹಂಸಗಜ ಸರ್. ಇಲ್ಲಿ ನೋಡಿ ಸರ್, ಇವನಿಗೆ 2 ಶಕ್ತಿ ಇದೆ. ಒಂದಲ್ಲಿ ನೋಡಿದ್ರಿ ನಂದಿ ನೋಡಿದ್ರಿ, ಇಲ್ಲಿ ನೋಡಿದ್ರೆ ಭೃಂಗಿ ನೋಡ್ತೀರಾ. 3 ಕಾಲಿದೆ, ಮಾಂಸಖಂಡಗಳಿಲ್ಲ, ಮೂಳೆ ಮಾನವ. ಶಿವನ ಒಂದು ಗಣಗಳ ಶಕ್ತಿಯೇ ಭೃಂಗಿ ಸರ್, ಮೂಳೆ ಮಾನವ. ಮೂಳೆ ಮಾನವ ಭೃಂಗಿ.
ಭೃಂಗಿ. ನೋಡಿ ಸರ್, ವೀರಭದ್ರ ಇದ್ದಾನೆ. ವೀರಭದ್ರನಾಥೇಶ್ವರನ ವಾಹನ ಚೇಳು. ಲಕ್ಷ್ಮೀದೇವಿ, ಲಕ್ಷ್ಮೀ ಮಾತಾ, ಹಾಗೆ ಶಿವಪ್ಪ ನಾಯಕ ಕೆತ್ತನೆ ಮಾಡಿದ್ದಾರೆ. ಇದು ಸ್ತಂಭ. ಇದು ಬ್ರಹ್ಮಕಮಲ ಇರುವಂಥ ಲಿಂಗ. ಇದು ಶಿವಾಜಿ. ಹಾಗೆ ಆ ಕಡೆ ನಂದಿಯನ್ನು ಕಾಣುತ್ತೆ, ಮೇಲ್ಗಡೆ ನಂದಿ ಇದೆ. ಗೈಡ್ಗೆ ಹೇಳಿದ್ರೆ ಕೈ ಬರ್ತದೆ. ಇದೆಲ್ಲ ಒಂದು ಎಷ್ಟು ಸಿಮೆಟ್ರಿಕ್ ಆಗಿ ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣುತ್ತೆ ಇದು ದೇವಸ್ಥಾನ. ಆ ಕಾಲದಲ್ಲಿ ಇದನ್ನೆಲ್ಲ ಹೇಗೆ ಕೆತ್ತಿರ್ಬೋದು ಅನ್ಸುತ್ತೆ ನೋಡಿ. ಇದು ಅಷ್ಟೇ, ಆನೆ, ನರಿ ಹಾಗೆ ಆನೆ ಸೇರಿ ಒಂದು ಆಕೃತಿಯನ್ನು ಮಾಡಿರ್ತಾರೆ. ಇಷ್ಟು ದೊಡ್ಡದಾಗಿರುವಂಥ ದೇವಸ್ಥಾನ. ಇದು ವಾಸ್ತು ಪ್ರಕಾರವಾಗಿರುವಂಥ ಒಂದು ಚಿತ್ರ. ಮತ್ತೆ ಮೇಲ್ಗಡೆ ರಾಮ ಬಿಲ್ಲನ್ನು ಹಿಡಿದಿದೆ. ಮತ್ತೆ ಇಲ್ಲಿ ನೋಡಿ ಸರ್, ಆನೆ ಕೇತು ಗುಳಿ, ಆನೆ ಗುಳಿ. ಇದು ರಾಹು, ಆ ಕಡೆ ಕೇತು ಇದೆ, ಅದು ಕೂಡ ಕೆತ್ತಿದ್ದಾರೆ. ಇಲ್ಲಿ ನೋಡಿ, ಇದು ಶಿವನ ಪೀಠ ಇದೆ, ಅದರ ಮೇಲೆ ವಿಷ್ಣು ಹಾಗೆ ಲಕ್ಷ್ಮಿ ಕೂತಿರುವಂಥ ಒಂದು ವಿಗ್ರಹ ಇಟ್ಟಿದ್ದಾರೆ. ಇದು ಚಂಡಿಕೇಶ್ವರ ಹಾಗೆ ಆಂಜನೇಯ. ಇದು 15ನೇ ಶತಮಾನದ ಬಾಗಿಲಂತೆ ನೋಡಿ. ಎಷ್ಟು ಇನ್ನೂ ಹಾಗೆ ಇದೆ, ಗಟ್ಟಿಯಾಗಿದೆ. ಹಳೆ ಬಾವಿ, 15th ಸೆಂಚುರಿ ಇದು ಬಾವಿ. ಇದು ಹಾಗೆ ತುಳಸಿ ಕಟ್ಟೆ ನೋಡಿ, ಮಹಾರಾಣಿ ಪೂಜೆ ಮಾಡ್ತಾ ಇದ್ದ ತುಳಸಿ ಕಟ್ಟೆ ಇದು. ಕೆಳಗೆ ಚೆನ್ನಾಗಿ ನಾಯಕ ರಾಣಿ ಅವರು ಶಿವಾಜಿ ಮಗನಿಗೆ ಆಶ್ರಯ ಕೊಟ್ಟಿದ್ದಂತೆ. ಗಣೇಶ ನೋಡಿ ಎಷ್ಟು ಚೆನ್ನಾಗಿದೆ. ಅಯ್ಯೋ, ತುಂಬ ಅಲ್ಲಿ ರಂಗೋಲಿ ಬೇರೆ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಇದೆಲ್ಲ ಉಡ್ಡುದು ನೋಡಿ, ಎಷ್ಟು ದೊಡ್ಡ ದೊಡ್ಡ ದಿಮ್ಮಿಗಳಿಂದ ಕೆತ್ತನೆ ಮಾಡಿದ್ದಾರೆ. ಫುಲ್ ಉಡ್ಡು. ಹಳೇ ಕಾಲದ್ದು ಹೆಂಚಿನ ಮನೆಗಳು. ಎಷ್ಟು ಹಳೇ ಮನೆಗಳು. ಅಯ್ಯೋ, ಎಷ್ಟು ಚೆನ್ನಾಗಿದೆ ಈ ಮನೆ ನೋಡಿ. ಎಲ್ಲ ಮಣ್ಣಿಂದ ಕಟ್ಟಿರುವಂಥದ್ದು. ಎಲ್ಲೋ ನಾವು 15th ಸೆಂಚುರಿ ಹಿಂದೆ ಬಂದಂಗಿದೆ. ಕೆಳದಿ ಚೆನ್ನಮ್ಮ. ಸರಿ ಸರಿ. ಸನ್ಸೆಟ್. ಸ್ಕೂಲು, ಸರ್ಕಾರಿ ಸ್ಕೂಲ್ ನೋಡಿ. ಸ್ಕೂಲು ಕೆಳದಿ ಸರ್ಕಾರಿ. ಎಲ್ಲ ಹೆಂಚಿನ ಮನೆಗಳು, ಹಳೆಯ ಕಾಲದ್ದು ನೋಡಿ. ಹೇಗಿದೆ ಈ ಮನೆಗಳು.
ಇಕ್ಕೇರಿ ಟೆಂಪಲ್ ಹತ್ರ ಹೋಗ್ಬೇಕಲ್ಲ. ಸಾಗರದಿಂದ 6 ಕಿಲೋಮೀಟರ್ ದೂರಕ್ಕೆ ಬಂದರೆ ಇಲ್ಲಿ ಇಕ್ಕೇರಿ ಅಂತ ಒಂದು ಜಾಗ ಇದೆ. ಇಲ್ಲಿ ಅಘೋರೇಶ್ವರ ಟೆಂಪಲ್ ಅಂತ ಇದೆ. ತುಂಬ ಹಳೆಯ ಕಾಲದ್ದು, ಸುಮಾರು 15th ಸೆಂಚುರೀಸ್ ಟೆಂಪಲ್ ಅಂತ ಹೇಳಿದ್ದಾರೆ. ಬಸವಣ್ಣ ನೋಡಿ, ಇಷ್ಟು ದೊಡ್ಡದಾಗಿರುವಂತ ಬಸವಣ್ಣ. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಸವಣ್ಣ. ಶ್ರೀ ಶ್ರೀಧರ್ ಸ್ವಾಮಿ ಆಶ್ರಮಕ್ಕೆ ಹೊರಟಿದ್ದೀವಿ. ಇವಾಗ ಇವತ್ತು ಅವರ ಹುಟ್ಟಿದಬ್ಬ ಅಂತೆ, ಸೊ ಹಾಗಾಗಿ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ ಅನ್ಕೊಂಡಿದ್ದೀವಿ. ನೋಡೋಣ.
ಕಾಫಿ ಟೀ. ಏನೇನು ಹಣ್ಣಿನ ಜ್ಯೂಸ? ನೋಡಿ ಕಾರ್ತಿಕ್ ಹಣ್ಣಿನ ಜ್ಯೂಸು, ನಾವಿಬ್ರು ಕಷಾಯ ಕುಡಿತಾ ಇದ್ದೀವಿ. ಕಷಾಯ ಈ ಆಶ್ರಮದಲ್ಲಿ ಕಷಾಯ, ಹಾಲು, ಕಾಫಿ, ಟೀ ಹಾಗೆ ಜ್ಯೂಸ್ ಕೂಡ, ಇದು ಹಣ್ಣಿನ ಜ್ಯೂಸ್ ಕೂಡ ಕೊಡ್ತೇವೆ. ಚೆನ್ನಾಗಿದೆ. ಹಾಗೆ ಇಲ್ಲಿ ತೀರ್ಥ ಕೂಡ ಶ್ರೀಧರ ಸ್ವಾಮಿಯವರ ಆಶ್ರಮದಲ್ಲಿ ಬೆಟ್ಟದ ಕೆಳಗಡೆ ತೀರ್ಥ ಅಂತ ಗೋಮುಖದಿಂದ ನೀರು ಸದಾ ಹರಿತಾ ಇರುತ್ತೆ. ಅದು ಶ್ರೇಷ್ಠವಾದ ನೀರು, ಹಲವಾರು ಕಾಯಿಲೆಗಳನ್ನು ವಾಸಿ ಮಾಡುವಂಥ ನೀರು ತೀರ್ಥವಾಗಿರೋದ್ರಿಂದ ಎಲ್ಲರೂ ಭಕ್ತಾದಿಗಳು ಬಂದವರು ಅಲ್ಲಿ ಸ್ನಾನ ಮಾಡ್ತಾರೆ, ಇಲ್ಲ ಆ ನೀರನ್ನು ತುಂಬಿಸ್ಕೊಂಡು ಕೂಡ ಮನೆಗೆ ತೊಗೊಂಡು ಹೋಗ್ತಾರೆ. ಅದನ್ನು ದಿನಾ ಸೇವನೆ ಮಾಡೋದ್ರಿಂದ ಅಷ್ಟೇ ಪವಿತ್ರವಾಗಿ, ಹಾಗೆ ಮನಸ್ಸಿಗೆ ಶಾಂತಿ, ಹಾಗೆ ಒಳ್ಳೆಯದಾಗುತ್ತೆ ಅಂತ ಗುರುವಿನ ಆಶೀರ್ವಾದದೊಂದಿಗೆ ಆ ತೀರ್ಥವನ್ನು ಮನೆಗೆ ತೊಗೊಂಡು ಹೋಗ್ತಾರೆ. ಫ್ರೆಂಡ್ಸ್, ಶ್ರೀಧರ ಸ್ವಾಮಿಯವರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಅದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ನಿಮಗೆ ಕೂಡ ತಿಳಿಸ್ತೀನಿ. ಶ್ರೀಧರ ಸ್ವಾಮಿಯವರು ಹುಟ್ಟಿದ್ದು ಡಿಸೆಂಬರ್ 7 ಹಾಗೆ 1908ರಲ್ಲಿ ಹುಟ್ಟಿದ್ದು. ಅವರ ತಾಯಿ ಕಮಲಾಬಾಯಿ ಹಾಗೆ ತಂದೆ ನಾರಾಯಣರಾವ್. ಇವರು ಅವರ ತಂದೆ ತಾಯಿ ತುಂಬ ದತ್ತಾತ್ರೇಯನ ಭಕ್ತರಾಗಿರ್ತಾರೆ, ಆರಾಧಕರು ಅವರು. ಸೊ ಹಾಗಾಗಿ ದತ್ತಾತ್ರೇಯನ ಆಶೀರ್ವಾದದಿಂದ ಶ್ರೀಧರ ಸ್ವಾಮಿಯವರು ಹುಟ್ಟಿದ್ದಾರೆ ಅಂತ ಹೇಳ್ತಾರೆ. ಶ್ರೀಧರ ಸ್ವಾಮಿಯವರು ಹುಟ್ಟುವ ದಿನ ಅವರ ಮನೆಯ ಮುಂದೆ ದತ್ತಾತ್ರೇಯ ರಥದ ಮೆರವಣಿಗೆ ಹೋಗ್ತಿರುತ್ತಂತೆ. ಆ ಸಂದರ್ಭದಲ್ಲಿ ಶ್ರೀಧರ ಸ್ವಾಮಿಯವರು ಮನೆಯಲ್ಲಿ ಜನನವಾಗಿದ್ದರು. ಸೊ ಹಾಗಾಗಿ ದತ್ತಾತ್ರೇಯನ ಆಶೀರ್ವಾದದಿಂದ ಹುಟ್ಟಿ ಬಂದಿರುವಂಥ ಶ್ರೀಧರ ಸ್ವಾಮಿಯವರು ಅಂತ ಹೇಳ್ತಾರೆ. ಹಾಗೆ ದತ್ತಾತ್ರೇಯನ ಅವತಾರವಾಗಿಯೇ ಶ್ರೀಧರ ಸ್ವಾಮಿಯವರನ್ನು ಎಲ್ಲರೂ ನೋಡ್ತಾರೆ. ಅಂದರೆ ಅವರು ಗುರುವಿನ ರೂಪದಲ್ಲಿ ಎಲ್ಲರೂ ಆರಾಧಿಸ್ತಾರೆ. ಇವರು ಶ್ರೀಧರ ಸ್ವಾಮಿಯವರು ಮರಾಠಿ ಹಾಗೆ ಕನ್ನಡದ ಸಂತರಾಗಿದ್ದಾರೆ. ಅವರು ಸಮರ್ಥ ರಾಮದಾಸರವರ ಶಿಷ್ಯರೂ ಆಗಿದ್ದರು. ಆದ್ದರಿಂದ ಅವರು ತುಂಬ ರಾಮಭಕ್ತರು ಆಗಿರ್ತಾರೆ. ಇವರು ದತ್ತಾತ್ರೇಯನ ಆಶೀರ್ವಾದದಿಂದ ಹುಟ್ಟಿರುವಂಥವ್ರು, ದತ್ತಾತ್ರೇಯ ಅವತಾರವಾಗಿ ಹುಟ್ಟಿರುವಂಥವ್ರು. ಹಾಗಾಗಿ ಗುರುವಿನ ಸ್ಥಾನವನ್ನು ಈ ಎಲ್ಲ ಭಕ್ತಾದಿಗಳು ಶ್ರೀಧರ ಸ್ವಾಮಿಯವರಿಗೆ ಕೊಡ್ತಾರೆ. ಅಂದರೆ ಶ್ರೀಧರ ಸ್ವಾಮಿಯವರ ಆಶ್ರಮದಲ್ಲಿ ಅವರ ಒಂದು ಸಮಾಧಿಯ ಮೇಲೆ ಒಂದು ಶಿವಲಿಂಗವನ್ನು ಸ್ಥಾಪಿಸಿದ್ದಾರೆ. ಅಲ್ಲಿ ಅವರ ದಿನಾ ಪೂಜೆ ಕೂಡ ನಡೆಯುತ್ತೆ. ಸೊ ಈ ಆಶ್ರಮದಲ್ಲಿ ಅನ್ನದಾನ ಕೂಡ ಇದೆ. ಅನ್ನದಾನ ಮಧ್ಯಾಹ್ನ 12:30ರಿಂದ 2 ಗಂಟೆವರೆಗೂ ಅನ್ನದಾನ ಕೂಡ ನಡೆಯುತ್ತೆ. ಸೊ ಇಲ್ಲಿ ತುಂಬ ಭಕ್ತಾದಿಗಳು ಬಂದಿರೋರೆಲ್ಲರೂ ದತ್ತಾತ್ರೇಯ ಹಾಗೆ ಗುರುವಿನ ಶ್ರೀಧರ ಸ್ವಾಮಿಯವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಸಾಗರದಲ್ಲಿ ಒಂದು 6-7 ಕಿಲೋಮೀಟ್ರ್ ವರದಳ್ಳಿ ಅಂತ ಇದೆ, ಅಲ್ಲಿ ಈ ಶ್ರೀಧರ ಸ್ವಾಮಿ ಆಶ್ರಮ ಇದೆ. ತುಂಬ ಚೆನ್ನಾಗಿದೆ, ಪ್ರಶಾಂತವಾಗಿ, ತುಂಬ ಶಾಂತವಾಗಿದೆ ಜಾಗ, ತುಂಬ ನೀಟಾಗಿದೆ. ಆಮೇಲೆ ಇಲ್ಲಿ ಜನರು ಕೂಡ ಶಾಂತವಾಗಿದ್ದಾರೆ. ನೋಡೋದಕ್ಕೆ ಈ ಜಾಗ ಕೂಡ ಪ್ರಶಾಂತವಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ನೋಡಿದ್ವಿ, ತುಂಬ ಚೆನ್ನಾಗಿದೆ. ಪಾದುಕ ಇತ್ತು, ಅಲ್ಲಿ ಪೂಜೆ ಕೂಡ ಮಾಡ್ತಾ ಇದ್ದಾರೆ, ಹೋಮ ನಡೀತಾ ಇದೆ. ಆಮೇಲೆ ಒಳಗಡೆ ಎಲ್ಲ ನಿಮಗೆ ವಿಡಿಯೋ ಬಿಡೋದಿಲ್ಲ,
ಸೊ ಹಾಗಾಗಿ ಅಲ್ಲಿ ಶ್ರೀಧರ್ ಸ್ವಾಮಿ ಅವರ ಸಮಾಧಿ ಇದೆ. ಅಲ್ಲಿ ಶಿವದ್ದು ಒಂದು ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಅಲ್ಲೇ ಪೂಜೆ. ಶ್ರೀಧರ್ ಸ್ವಾಮಿ ಅವರ ಸಮಾಧಿ ಮೇಯ್ನ್ ಇಲ್ಲಿ. ಅಲ್ಲಿ ಪೂಜೆ ಮಾಡಿ ಆಮೇಲೆ ಅಲ್ಲಿ ದುರ್ಗಾಂಬ ದೇವಸ್ಥಾನ ಇದೆ, ಅದು ಕೂಡ ನೋಡಬೇಕು. ಆಮೇಲೆ ರಿಟರ್ನ್ ನೋಡಿ, ಇಲ್ಲಿ ಸ್ಟೆಪ್ಸ್ ಇದೆ. ಇದು ಎಲ್ಲೋಗುತ್ತೆ ಗೊತ್ತಿಲ್ಲ. ಧರ್ಮಧ್ವಜಕ್ಕೆ ದಾರಿ, ಧರ್ಮಧ್ವಜಕ್ಕೆ ದಾರಿ ಇದು. ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ, ಅನಸೂಯ ತನಯ ದತ್ತಾತ್ರೇಯ, ಆಶ್ರಿತ ರಕ್ಷಕ ದತ್ತಾತ್ರೇಯ, ತ್ರಿಮೂರ್ತಿ ರೂಪ. ಆದಿದೇವನ ಅಂಶನೇ, ಆದಿ ಬ್ರಹ್ಮನ ರೂಪನೇ, ಆದಿದೇವನ ಅಂಶನೇ, ಆದಿ ಬ್ರಹ್ಮನ ರೂಪನೇ, ಆದಿಮೂಲನ ಅತ್ರಿ ಮುನೀಂದ್ರನ ಅತಿಶಯ ಪ್ರೀತಿಯ ಅವತಾರನೇ. ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ, ಅನಸೂಯ ತನಯ ದತ್ತಾತ್ರೇಯ, ಆಶ್ರಿತ ರಕ್ಷಕ ದತ್ತಾತ್ರೇಯ, ತ್ರಿಮೂರ್ತಿ ರೂಪ. ಸತಿಯ ಪುಣ್ಯನ ಕೀರ್ತಿಯೇ, ಸರ್ವ ವೇದಗಳ ಮೂರ್ತಿಯೇ, ಸತಿಯ ಪುಣ್ಯನ ಕೀರ್ತಿಯೇ, ಸರ್ವ ವೇದಗಳ ಮೂರ್ತಿಯೇ, ದಿಗಂಬರನಾಥ ಔದುಂಬರವಾಸ, ದಿಗಂಬರನಾಥ ಔದುಂಬರವಾಸ, ಜ್ಞಾನದಾತ ಗುರುದೇವನೇ. ತ್ರಿಮೂರ್ತಿ ರೂಪ ದತ್ತಾತ್ರೇಯ, ತ್ರಿಗುಣಾತೀತ ದತ್ತಾತ್ರೇಯ, ಅನಸೂಯ ತನಯ ದತ್ತಾತ್ರೇಯ, ಆಶ್ರಿತ ರಕ್ಷಕ ದತ್ತಾತ್ರೇಯ, ತ್ರಿಮೂರ್ತಿ ರೂಪ. ಇವಾಗ ಸಾಗರ ಆಯ್ತು. ನೆಕ್ಸ್ಟ್ ನಾವು ಕಾರವಾರ್ಗೆ ಹೋಗ್ತಾ ಇದೀವಿ. ಕಾರವಾರಲ್ಲಿ ಮೀಟ್ ಆಗೋಣ.